ಗ್ಯಾಸ್ ಅಭಾವದ ನಡುವೆ ಕರುನಾಡಿಗೆ ಇದೀಗ ಗುಡ್ ನ್ಯೂಸ್ ಸಿಕ್ಕಿದೆ. 46,000 ಮೆಟ್ರಿಕ್ ಟನ್ ಗ್ಯಾಸ್ ಹೊತ್ತಂತ ಹಡಗು ರಾಜ್ಯಕ್ಕೆ ಎಂಟ್ರಿಯನ್ನು ಕೊಡ್ತಾ ಇದೆ. ಮಂಗಳೂರಿನ ಬಂದರಿಗೆ ಶಿವಾಲಿಕ್ ಹಡಗು ಬಂದಿಳಿಯುವಂತಹ ಸಾಧ್ಯತೆ ಇದ್ದು, ರಾಜ್ಯದಲ್ಲಿ ಈಗಾಗಲೇ ಗ್ಯಾಸ್ ಸಿಲಿಂಡರ್ ಟ್ರಬಲ್ಗೆ ದೊಡ್ಡ ಮಟ್ಟದ ಸಮಸ್ಯೆಯಾಗಿತ್ತು. ಅದಕ್ಕೀಗ ಮುಕ್ತಿ ಸಿಗಬಹುದಾದಂತಹ ಸಾಧ್ಯತೆಗಳು ಕಾಣಿಸುತ್ತಾರೆ. ಈಗಾಗಲೇ ಗುಜರಾತ್ಗೆ ಶಿವಾಲಿಕ್ ಶಿಪ್ ಬಂದು ತಲುಪಿತ್ತು. ಮುಂದ್ರಾ ಬಂದರಿನಲ್ಲಿ 20,000 ಮೆಟ್ರಿಕ್ ಟನ್ ಗ್ಯಾಸ್ ಅನ್ನ ಅಲ್ಲಿ ನೀಡಲಾಯಿತು. ಶಿಪ್ನಿಂದ ಇದೀಗ 20,000 ಮೆಟ್ರಿಕ್ ಟನ್ LPGಯನ್ನ ಅನ್ಲೋಡ್ ಮಾಡಲಾಗ್ತದೆ. ಇಂದು ಮಂಗಳೂರು ಬಂದರಿಗೆ ಹಡಗು ಆಗಮಿಸುವಂತ ಸಾಧ್ಯತೆ ಇರುವುದರಿಂದಾಗಿ ಅಲ್ಪ ಮಟ್ಟದಲ್ಲಿ ಗ್ಯಾಸ್ ಸಮಸ್ಯೆ ನಿವಾರಣೆ ಆಗಬಹುದು ಅಂತ ಹೇಳಲಾಗ್ತಾರೆ. ಗ್ಯಾಸ್ ಅಭಾವದಿಂದಾಗಿ ರಾಜ್ಯದ ಜನ ಬಳಲಿ ಬೆಂಡಾಗಿದ್ರು. ಇದೀಗ ಸ್ವಲ್ಪ ತಂಪೆರಿಯುವಂತಹ ಸಮಯ. 46,000 ಮೆಟ್ರಿಕ್ ಟನ್ ಗ್ಯಾಸ್ ಹೊತ್ತಂತಹ ಹಡಗು ಈಗಾಗಲೇ ದೇಶಕ್ಕೆ ಆಗಮಿಸಿದ್ದು, ಮಂಗಳೂರಿನ ಶಿವಾಲಿಕ್ ಹಡಗು ತಲುಪಲಿದೆ ಬಂದರಿಗೆ. ರಾಜ್ಯದಲ್ಲಿ ಗ್ಯಾಸ್ ಸಿಲಿಂಡರ್ ಟ್ರಬಲ್ಗೆ ಈ ಮೂಲಕವಾಗಿ ಮುಕ್ತಿ ಸಿಗಬಹುದಾದಂಥ ಎಲ್ಲ ಸಾಧ್ಯತೆಗಳು ದಟ್ಟವಾಗಿದೆ. LPG ಹೊತ್ತಂತ ಹಡಗು ಈಗಾಗಲೇ ಗುಜರಾತ್ಗೆ ಬಂದು ತಲುಪಿತ್ತು. ನಿನ್ನೆಷ್ಟೇ ಶಿವಾಲಿಕ್ ಹಡಗು ಆ ಶಿಪ್ನಿಂದ ಇದೀಗ ಮತ್ತೆ 20 ಮೆಟ್ರಿಕ್ ಟನ್ ಮಂಗಳೂರು ಬಂದರಿಗೆ ಬಂದು ತಲುಪಲಿದೆ. ದುಬೈ ಏರ್ಪೋರ್ಟ್ ಬಳಿಯೇ ಇರಾನ್ ಭೀಕರ ದಾಳಿಯನ್ನು ನಡೆಸ್ತಾ ಇದೆ. ಏರ್ಪೋರ್ಟ್ ಬಳಿ ಅಗ್ನಿಯ ನರ್ತನ, ಜನರಂತೂ ಬೆಚ್ಚಿ ಬಿದ್ದಿದ್ದಾರೆ. ದುಬೈ ಏರ್ಪೋರ್ಟ್ ಅನ್ನು ಕಂಪ್ಲೀಟ್ ಆಗಿ ಬಂದ್ ಮಾಡಲಾಗಿದೆ. ವಿಮಾನ ಹಾರಾಟ ಕೂಡ ಸ್ಥಗಿತವಾಗಿದೆ. UAEಯ ಹುಸೈರಾ ಆಯಿಲ್ ಇಂಡಸ್ಟ್ರೀಸ್ ಬಳಿ ಬೆಂಕಿ ಕಾಣಿಸಿಕೊಂಡಿದೆ. ಏರ್ಪೋರ್ಟ್ ಬಳಿ ಡ್ರೋನ್ ದಾಳಿ ಮಾಡಿದೆ ಇರಾನ್. ಇನ್ನು ಇರಾನ್ ಪ್ಲಾನ್ಗೆ ಬೆದರಿದ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅನ್ನುವಂತಹ ಸಂಶಯಗಳು ಮೂಡ್ತಾ ಇದೆ. ಇರಾನ್ ಪವರ್ ನೋಡಿ ನಾನೇ ಶಾಕ್ ಆಗಿದ್ದೇನೆ ಅಂತ ಟ್ರಂಪ್ ಹೇಳಿದ್ದಾರೆ. ಗಲ್ಫ್ ರಾಷ್ಟ್ರಗಳ ಮೇಲೆ ಇರಾನ್ ದಾಳಿಯನ್ನು ನಾನು ಊಹೆ ಮಾಡಿರಲಿಲ್ಲ ಅಂತ ಹೇಳಿದ್ದಾರೆ. ಕತಾರ್, ಬಹ್ರೇನ್ ಹಾಗೆ UAE ಮೇಲೆ ಇರಾನ್ ದಾಳಿ ಮಾಡುತ್ತೆ ಅಂತ ಕೂಡ ನಾನು ಊಹೆ ಮಾಡಲಿಲ್ಲ. ಹರ್ಮುಜ್ ಜಲಸಂಧಿಯನ್ನ ವಶಕ್ಕೆ ಪಡೆಯುವಲ್ಲಿ ಅಮೆರಿಕ ಆರ್ಮಿ ತಿರುಗಾಟವನ್ನ ನಡೆಸ್ತಾ ಇದೆ. ಹೇಗಾದ್ರೂ ಮಾಡಿ ಹರ್ಮುಜ್ ಜಲಸಂಧಿಯನ್ನ ತಮ್ಮ ವಶಕ್ಕೆ ಪಡ್ಕೊಳ್ಬೇಕು ಅಂತ ಮಿತ್ರ ರಾಷ್ಟ್ರಗಳಿಗೆ ಕರೆಯನ್ನ ಕೊಟ್ಟಿದೆ. ಇದೀಗ ನ್ಯಾಟೋ ದೇಶಗಳ ದುಂಬಾಲ್ ಬೆದ್ದಿದ್ದಾರೆ ಡೊನಾಲ್ಡ್ ಟ್ರಂಪ್. ನ್ಯಾಟೋ ದೇಶಗಳು ಸಹಾಯಕ್ಕೆ ಬರಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇತರ ದೇಶವನ್ನ ರಕ್ಷಿಸುವುದಕ್ಕೆ ಟ್ರಿಲಿಯನ್ ಗಟ್ಟಲೆ ಡಾಲರ್ಗಳು ಖರ್ಚಾಗುತ್ತೆ. ಇಷ್ಟಾದ್ರೂ ಅವರು ನಮ್ಮ ಸಹಾಯಕ್ಕೆ ಬರ್ತಾ ಇಲ್ಲ. ಸರಿಯಾದ ಸಮಯಕ್ಕೆ ಆ ದೇಶಗಳಿಗೆ ನಾವು ಉತ್ತರವನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಮೆರಿಕ ಬೆನ್ನಿಗೆ ನಿಲ್ಲದಂತ ನ್ಯಾಟೋ ದೇಶಗಳಿಗೆ ವಾರ್ನ್ ಮಾಡಿದ್ದಾರೆ ಟ್ರಂಪ್.